ಇಲ್ಲಿಂದ ಅದು ಡಬಲ್ ರೋಡ್ ಕನೆಕ್ಟಿವಿಟಿ ತಗೊಳುತ್ತೆ. ಇದು ಬಂದು ನಾವು ಚಂದ್ರಪ್ಪ ಸರ್ಕಲ್ ರೋಡಿಂದ ಬರುತ್ತೆ. ಮತ್ತೆ ಈ ಕಡೆಯಿಂದನೂ ರಾಮೋಳಿ, ದೊಡ್ಡಾಲದ ಮರ, ಮೈಸೂರು ರೋಡ್, ಸೊಂಡೆಕೊಪ್ಪ ರೋಡ್ಗೆಲ್ಲ ಅಟ್ಯಾಚ್ ಇದೆ ಸರ್. ಅಟ್ಯಾಚ್ಮೆಂಟ್ ಆಗುತ್ತೆ ಅಲ್ವಾ? ಸೂಪರ್ ಮೇಡಮ್. ಸೊ ಮೇನ್ ಅಂತಂದರೆ ಆಲ್ರೆಡಿ ಒಂದು ಮನೆ ಬಂದಿದೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ. ಸೊ ಅವರೇ ವಾಸ್ತವಿರೋದ್ರಿಂದ ನೀವೇನು ಟೆನ್ಷನ್ ತೊಗೊಬೇಕಾಗಿಲ್ಲ, ಆರಾಮಾಗಿ ಬರ್ಬೋದು. ಮೇಡಮ್ ಹೇಳ್ದಂಗೆ ಇಲ್ಲಿ ಈಸಿಯಾಗಿ ಇರ್ಬೋದು. ಅತಿ ಶೀಘ್ರದಲ್ಲೇ ಅಕ್ಷಯ ತೃತೀಯ ಬರ್ತಾ ಇದೆ. ಅದಕ್ಕೋಸ್ಕರ ಏನೊಂದು ಆಫರ್ ಕೊಡ್ತಾ ಇದೀವಿ ಅಂದರೆ, ಅಕ್ಷಯ ತೃತೀಯ ದಿನ ಆಗಿರಲಿ ಇಲ್ಲ ಆ ವಾರದಲ್ಲಿ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊತಾರೆ ಕ್ಲೈಂಟು, ಅಂದರೆ ಲೊಕೇಶನ್ ಬಂದು ನಮ್ಮ ಫ್ರೀ ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀವಿ. ಲೊಕೇಶನ್ ಬಂದು ಲೊಕೇಶನ್ ಲೈಕ್ ಆಗಿ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊತಾರೆ ಅವ್ರಿಗೆ ಸ್ಪಾಟಲ್ಲೇ ಅಂದರೆ ಆ ವೀಕಲ್ಲೇ ಒಂದು 3 ಗ್ರಾಮ್ ಗೋಲ್ಡು ಕೊಡೋಣ ಅಂತ ಇಷ್ಟಪಡ್ತಾ ಇದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ನನ್ನ ಚಾನಲಲ್ಲಿ ಇವಾಗ ರೆಗ್ಯುಲರ್ ಆಗಿ ನಿಮಗೆ ಕೈಗೆಟಕುವ ದರದಲ್ಲಿ ಸೈಟ್ಗಳನ್ನು ನಿಮಗೆ ಬೆಂಗಳೂರು ಹಾಗೂ ಬೆಂಗಳೂರು ಅರೌಂಡಿಂದ ತೊಗೊಂಬರ್ತಾ ಇದ್ದೀನಿ. ಸೊ ಇವತ್ತು ಕೂಡ ಅದೇ ರೀತಿಯಲ್ಲಿ ಒಂದು ಒಳ್ಳೆ ರೇಟಲ್ಲಿ ನಿಮ್ಮ ಕೈಗೆ ಸಿಗುವಂತಹ ಸೈಟನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲಿದ್ದೀನಿ ಅಂತಂದರೆ ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಮಾಗಡಿ ರೋಡಿನಲ್ಲಿರುವಂತಹ ಶ್ರೀ ವಿನಾಯಕ ಎನ್ಕ್ಲೇವಲ್ಲಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಸೈಟ್ಗಳು, ಎಲ್ಲ ಫೇಸಿಂಗ್ಸ್ ಇರ್ಬೋದು, ಎಲ್ಲ ಸೈಜಸ್ಗಳು ಕೈಗೆಟಕೋ ದರದಲ್ಲಿ ಲಭ್ಯವಿದೆ. ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ದೀರಾ ಸ್ನೇಹಿತರೆ. ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋ ತೊಗೊಂಬರ್ತಾ ಇರೋಂಥವ್ರು ಅದಿತಿ ಪ್ರಾಪರ್ಟೀಸ್ ಅವರು. ಅದಿತಿ ಪ್ರಾಪರ್ಟೀಸ್ ಅಂದರೆ ಹೊಸ ನೇಮೇನಲ್ಲ, ನಮ್ಮ ಚಾನಲಲ್ಲಿ ಮುಂಚೆನೂ ಕೂಡ ಅಫೋರ್ಡೆಬಲ್ ಬೆಲೆಯಲ್ಲಿ ಕೇವಲ 7 ಲಕ್ಷದಲ್ಲಿ ಸೈಟ್ಗಳನ್ನು ನಮಗೆ ಪ್ರೆಸೆಂಟ್ ಮಾಡಿದರು. ಸೊ ಅವರೇ ಇವತ್ತು ಈ ಸೈಟ್ಗಳನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅದಿತಿ ಪ್ರಾಪರ್ಟೀಸ್ ಕಡೆಯಿಂದ ಶ್ರೀದೇವಿ ಮೇಡಮ್ ಅವರಿದ್ದಾರೆ. ಶ್ರೀದೇವಿ ಮೇಡಮ್ ಅವ್ರನ್ನ ಕರೆಯೋಣ ಅವರಿಂದ. ಸೊ ಇದೇನಿದು ಸೈಟ್ಗಳು, ಏನೇನು ಸೈಜಸ್ಗಳಿದೆ, ಏನು ಪ್ರೈಸ್ ಇದೆ, ಆ್ಯಂಡ್ ಸುತ್ತಮುತ್ತಲು ಏರಿಯಾ ಯಾವ ಥರ ಇದೆ, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ವೆಲ್ಕಮ್ ಮಾಡೋಣ ಮೇಡಮ್ನ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೇಡಮ್, ಇದು ಮೊದಲಲ್ಲ, ಕನ್ನಡಕವರ ಚಾನೆಲ್ ಮುಂಚೆನೂ ಕೂಡ ಬಂದಿದ್ರಿ. ಒಂದು ಕೈಗೆಟಕೋ ದರದಲ್ಲಿ ಇನ್ನುವರೆಗೆ ಯಾರು ಕೇಳಿರಲ್ಲ 7 ಲಕ್ಷದಲ್ಲಿ ಸೈಟ್ ತಂದವ್ರು ನೀವು ಬೆಂಗಳೂರಲ್ಲಿ. ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ತರ ಇತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ರೆಸ್ಪಾಂಡ್ ಅನ್ಬಿಲೇಬಲ್ ಸರ್, ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಜಸ್ಟ್ 1 ಎಕರ್ ಮಾಡಿದ್ವಿ ಅಷ್ಟೇ, ಅಲ್ಲಿ ಇನ್ನೊಂದು 3 ಎಕರ್ ಇದ್ದಿದ್ರು ಮಾರ್ಬೋದಿತ್ತು ಅಂತ ಹೇಳ್ತೀರಾ. ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಬಂತು ಸರ್. ಮತ್ತೆ ವಿಲೇಜ್ಗೆ ಅಟ್ಯಾಚ್ಡ್ ಆಗಿತ್ತು, ಅಮ್ಯುನಿಟೀಸ್, ಡೆವಲಪ್ಮೆಂಟ್ಸ್, ಒಂದು ಸ್ಕೂಲ್ ಆಗಿರ್ಲಿ, ಕಾಲೇಜ್ ಆಗಿರ್ಲಿ, ಬಸ್ ಸ್ಟಾಪ್ ಎಲ್ಲ ಎಷ್ಟು ನಿಯರ್ ಇತ್ತು ಎಲ್ಲ ನೀವು ನೀಟಾಗಿ ತೋರಿಸಿದ್ರಿ. ಅದನ್ನ ನೋಡಿ ತುಂಬಾ ಜನ ನಮ್ಗೆ ಒಳ್ಳೆ ರೆಸ್ಪಾಂಡ್ ಕೊಟ್ಟರು. ಮತ್ತೆ ಏನು ಮಿನಿಮಮ್ ಅಂದ್ರೆ ಸರ್ ಒಂದು 15 to 20 days ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಟ್ ಸೋಲ್ಡ್ ಔಟ್ ಆಗುತ್ತೆ. ಎಲ್ಲ ಕ್ಲಿಯರ್ ಆಯ್ತು. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಇನ್ನೊಂದು 3 ಎಕರೆ ನಾವು ಅಲ್ಲಿ ಮಾಡಿದಿದ್ರು ಕೂಡ ಆ ಸೈಟ್ಗಳು ಸೇಲ್ ಆಗ್ತಾ ಇತ್ತು. ಅಷ್ಟು ಒಳ್ಳೆ ರೆಸ್ಪಾಂಡ್. ಇದು ಒಂದು ನಿಮಗೂ ಒಳ್ಳೇದು, ಇನ್ನು ನಮ್ಮ ವೀಕ್ಷಕರಿಗೂ ಒಳ್ಳೇದು. 7 ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತಂದ್ರೆ ಯಾರು ಬೇಡ ಅಂತ ಹೇಳಿ, ಅದು ಕೂಡ ಅಷ್ಟು ಹತ್ರದಲ್ಲಿ. ನಿಜವಾಗ್ಲೂ ಖುಷಿ ಆಯ್ತು. ನಾನು ಮುಂದೆನೂ ಕೂಡ ಇದೇ ರೀತಿ ಪ್ರಾಜೆಕ್ಟ್ ಗಳನ್ನ ನಮ್ಮ ವೀಕ್ಷಕರಿಗೆ ತಗೊಂಬರ್ರಿ ಅಂತ ಹೇಳ್ತಾ ಇರ್ತೀನಿ. ಇವತ್ತು ಕೂಡ ಒಂದು ವಿಶೇಷ ಲೇಔಟ್ ಅನ್ನ ತಗೊಂಡ್ಬಂದಿದ್ದೀರಾ. ಓಕೆ, ಸೊ ಅದ್ರ ಬಗ್ಗೆ ಮಾತಾಡೋಣ ಇವಾಗ. ಮೇಡಮ್, ಎಕ್ಸಾಕ್ಟ್ ಆಗಿ ನಾವ್ ಎಲ್ಲಿದ್ದೀವಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ಲೇಔಟ್ ಬ್ಯಾಂಗ್ಳೂರಿಂದ ತುಂಬಾ ದೂರ ಇಲ್ಲ, ತುಂಬಾ ನಿಯರ್ ಇರೋದು. ಬ್ಯಾಂಗ್ಳೂರಿಂದ ಮಾಗಡಿ ರೋಡ್ ನೋಡಿ, ಮಾಗಡಿ ರೋಡಿಂದ ತಾವರೆಕೆರೆ ಸಿಗುತ್ತೆ. ತಾವರೆಕೆರೆಯಿಂದ ಜಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ಅಲ್ಲಿ ಏನ್ ಚಂದ್ರಪ್ಪ ಸರ್ಕಲ್ ಮೇನ್ ರೋಡ್ ಇದೆ, ಆ ಚಂದ್ರಪ್ಪ ಸರ್ಕಲ್ ಮೇನ್ ರೋಡ್ಗೆನೆ ಜಸ್ಟ್ ಒಂದು 50 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಮಾಡಿರೋದು. ರೋಡ್ ಎಲ್ಲ ಇದೆಯಾ ಪ್ರಾಪರ್ ಆಗಿ? ಹೌದು ಸರ್, ಖಂಡಿತ. ಇದಕ್ಕೆ ಸುತ್ತಮುತ್ತ ಫುಲ್ ಕನೆಕ್ಟಿವಿಟಿ ಇದೆ ಸರ್. ಏನ್ ಲೇಔಟ್ ಕೃಷ್ಣಪ್ಪ ಅವ್ರು ಲೇಔಟ್ ಮಾಡಿದಾರೆ, ಒಂದು 5,000 ಎಕರೆ ಲೇಔಟ್ ಮಾಡಿದ್ದಾರೆ ಸರೌಂಡಿಂಗ್ ಅಲ್ಲಿ. ಆ ಲೇಔಟ್ಗೆ ಅಟ್ಯಾಚ್ಡ್ ಆಗಿರೋದು ಈ ಲೇಔಟ್. ಇದು ಕೂಡ ರೆಸಿಡೆನ್ಸಿಯಲ್ DC ಕನ್ವರ್ಷನ್ ಸೈಟ್. ಆ ಲೇಔಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ ಇತ್ತು ಅದೇ ತರ ಇದ್ರಲ್ಲೂ ಡಾಕ್ಯುಮೆಂಟ್ಸ್ ಎಲ್ಲ 100% ಕ್ಲಿಯರ್ ಇದೆ ಸರ್. ಮತ್ತೆ ಇದು 4 ಎಕರೆ ಇದೆ ಲೇಔಟ್. 4 ಎಕರೆ ಲೇಔಟ್ ಅಲ್ಲಿ ಆಲ್ಮೋಸ್ಟ್ ಸೈಟ್ ಗಳು ಸೋಲ್ಡ್ ಔಟ್ ಆಗಿದೆ. ಯಾಕಂದ್ರೆ ಇದು ಸ್ವಲ್ಪ ಹಳೆ ಲೇಔಟ್. ಹಳೇದು ಅಂತ ಹೇಳಿದ್ರೆ 1 year ಬ್ಯಾಕ್ ನಾವು ಈ ಲೇಔಟ್ ಮಾಡಿದ್ವಿ. ಅವಾಗ ಒಂದು 50% ಸೈಟ್ ಎಲ್ಲ ಮಾರಿದ್ವಿ, ಸೇಲಿಗೆ ಇಟ್ಟಿದ್ವಿ. ಅದಾದ್ಮೇಲೆ ಸ್ವಲ್ಪ ಇದೇನ್ ಮಾಗಡಿ ರೋಡ್ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಮತ್ತೆ ಮಾಗಡಿ ರೋಡಿಂದ ಚಂದ್ರಪ್ಪ ಸರ್ಕಲ್ ಥ್ರೂ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಬರ್ತಾ
ಆಗ್ತಾ ಇದೆ. ಇಲ್ಲಿ ಮುಂದೆ ಒಂದು 50 to 100 meters ಅಲ್ಲಿ ಒಂದು ರೋಡ್ ಸಿಗುತ್ತೆ. 80 feet ರೋಡ್ ಆಗಿ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ ರೋಡ್. ಹಾಗಾಗಿ ಈ ಸೈಟ್ ನಾವು ಆ ಪ್ರಾಜೆಕ್ಟ್ ನ ಫೋಕಸ್ ಮಾಡಿರೋದ್ರಿಂದ ಇದನ್ನ ಅದು ಕಂಪ್ಲೀಟ್ ಆದ್ಮೇಲೆ ಇದನ್ನ ನಾವು ಮಾರ್ಕೆಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ವಿ ಈ ಪ್ರಾಪರ್ಟಿಗೆ. ಹಾಗಾಗಿ ಮತ್ತೆ ಇದನ್ನ ಇವಾಗ ರೀಸೇಲ್ಗೆ ಇಟ್ಟಿದೀವಿ. ಎಷ್ಟು ಸೈಟ್ ಅವೈಲೇಬಲ್ ಇದೆ ಮೇಡಮ್ ಇಲ್ಲಿ? ಸರ್ ಇದು 104 ಸೈಟ್ ಬರುತ್ತೆ ಟೋಟಲ್. 104 ಸೈಟ್ ರಲ್ಲಿ ಒಂದು 30 ರಿಂದ 35 ಸೈಟ್ ಅವೈಲೇಬಲ್ ಇದೆ. 35 ಸೈಟ್ ಮಾತ್ರ ಅವೈಲೇಬಲ್ ಇದೆ? ಹೌದು ಸರ್, ಖಂಡಿತ. ಯಾವ ಡೈಮೆನ್ಷನ್ ಸಿಗುತ್ತೆ, ಯಾವ ಫೇಸಿಂಗ್ ಸಿಗುತ್ತೆ ಸರ್? ಇದರಲ್ಲಿ ಆಲ್ಮೋಸ್ಟ್ ನಾವು ಸೈಟ್ ಮಾಡಿರೋದೆಲ್ಲ 20-40 ಸೈಟ್ಸ್ ಬರುತ್ತೆ, ಅಂದ್ರೆ 800 ಸ್ಕ್ವೇರ್ ಫೀಟ್. ಅದರಲ್ಲಿ ನಿಮ್ಗೆ 20-40 ಅಷ್ಟೇ ಅಲ್ಲ, 30-40 ಸಿಗುತ್ತೆ, ಮತ್ತೆ 20-30 ಆಫ್ ಸೈಟ್ ಬರುತ್ತಲ್ಲ ಆ ಸೈಟ್ ಕೂಡ ಅವೈಲೇಬಲ್ ಇದೆ. ಇದು ಟೋಟಲ್ ಆಗಿ 4 ಎಕರೆ ಜಾಗದಲ್ಲಿ ಅದೇ ಒಂದು 30 to 35 ಸೈಟ್ಸ್ ಅವೈಲೇಬಲ್ ಇದೆ. ನೀವು ಹೇಳ್ತಾ ಇರೋದು ಹಾಫ್ ಸೈಟ್ ಸಿಗುತ್ತೆ, ಮುಕ್ಕಾಲ್ ಸೈಟ್ ಗಳು ಸಿಗುತ್ತೆ, ಅಂಡ್ ಕಂಪ್ಲೀಟ್ ಸೈಟ್ ಗಳು ಕೂಡ ಸಿಗುತ್ತೆ. ಹೌದು ಸರ್, 3 ಡೈಮೆನ್ಷನ್ ಅವೈಲೇಬಲ್ ಇದೆ. ಅಂಡ್ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ, ಫೇಸಿಂಗ್ ಯಾವ್ದು ಹೇಳುತ್ತೆ ಹೇಳಿಲ್ಲ ನೀವು? ಸರ್ ಫೇಸಿಂಗ್ ಅಲ್ಲಿ ಇದು ಮೇನ್ ಆಗಿ ಬರೋದು ವೆಸ್ಟ್ ಫೇಸಿಂಗ್, ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್. ನಮ್ದು ಅದು ಲೆವೆಟ್ ಅಲ್ಲಿ ಸೇಮ್ ಯಾವ ತರ ಫೇಸಿಂಗ್ ನಾವು ಅವೈಲೇಬಲ್ ಇತ್ತು ಅದೇ ತರ ಈ ಸೈಟ್ ಅಲ್ಲೂ ಅಷ್ಟೇ. ನಿಮ್ಗೆ ನಾರ್ತ್ ಫೇಸಿಂಗ್ ಬೇಕಂದ್ರೆ ನಾರ್ತ್ ಫೇಸಿಂಗ್ ಅವೈಲೇಬಲ್ ಇದೆ, ಈ ಕಡೆ ಈಸ್ಟ್ ಫೇಸಿಂಗ್ ಸೈಟ್ಸ್ ಗಳು ಅವೈಲೇಬಲ್ ಇದೆ, ಮತ್ತೆ ವೆಸ್ಟ್ ಫೇಸ್ ಸೈಟ್ ಅದನ್ನು ಅವೈಲೇಬಲ್ ಇದೆ. 3 ಸೈಟ್ ಅವೈಲೇಬಲ್ ಇದೆ. ಕೆಲವೊಂದು ವಿಚಾರ ಕೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಯೂಶುವಲ್ ಸೈಟ್ ಅಲ್ಲಿ ಒಂದ್ಸತಿ ಓಡಾಡ್ಕೊಂಡ್ ಬರೋಣ, ಅದಕ್ಕೆ ನಾವು ಮುಂಚೆ ಕೆಲವೊಂದು ಕನೆಕ್ಟಿವಿಟಿ ಬೇಕು ನನಗೆ. ಸೊ ಇಲ್ಲಿಂದ ನೀವು ಹೇಳಿದ್ರಿ ಮೈಸೂರಿಗೆ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು. ಮೈಸೂರು ರೋಡ್ ಓಕೆ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಹತ್ರ ಆಗುತ್ತೆ. ಅಂಡ್ ತುಮಕೂರು ರೋಡ್ಗೆ ಕನೆಕ್ಟಿವಿಟಿ ಸಿಗುತ್ತಾ? ಸರ್ ಹೌದು, ತುಮಕೂರು ರೋಡ್. ಇವಾಗ ನಾನೇನ್ ಹೇಳಿದೆ, ಸುಂಕದಕಟ್ಟೆ ಸುಮ್ನಹಳ್ಳಿಯಿಂದ ಸ್ಟ್ರೇಟ್ ಬಂದ್ರೆ ಮಾಗಡಿ ರೋಡ್ ಏನಿದೆ ಸರ್, ತಾವರೆಕೆರೆ ಹೇಳಿದ್ನಲ್ಲ, ತಾವರೆಕೆರೆ ಸರ್ಕಲ್ ಇಂದ ನಮ್ಗೆ 4 ಕಡೆ ಕನೆಕ್ಟಿವಿಟಿ ಕೊಡುತ್ತೆ. ಒಂದು ನಾವು ಬೆಂಗಳೂರು ಕಡೆಯಿಂದ ಮಾಗಡಿ ತಾವರೆಕೆರೆ ಕಡೆ ಬರ್ತಾ ರೈಟ್ ಗೆ ನಮ್ಗೆ ನೆಲಮಂಗಲ ಇಂದ ತುಮಕೂರು ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ಅಲ್ಲಿಂದ ಜಸ್ಟ್ ಒಂದು 8 to 10 kilometers ಅಪ್ರಾಕ್ಸಿಮೇಟ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಅದು ಬಂದು ತುಮಕೂರು ರೋಡ್ ಕನೆಕ್ಟಿವಿಟಿ ಕೊಡುತ್ತೆ. ಈ ಕಡೆ ಬಂದ್ರೆ ನಾನು ರೈಟ್ ಸೈಡ್ ಹೇಳಿದೆ, ಲೆಫ್ಟ್ ಸೈಡ್ ತಗೊಳ್ಳೋದಾದ್ರೆ ನಮ್ಗೆ ಮೈಸೂರು ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ಮೈಸೂರು ರೋಡ್ ಕೂಡ ಅಲ್ಲಿಂದ ಒಂದು 8 to 10 kilometers ಅಷ್ಟೇ. ಮತ್ತೆ ಸ್ಟ್ರೇಟ್ ಒಂದೇ ರೋಡ್ ಬಂದ್ರೆ ನಾವು ಮಾಗಡಿ ಕನೆಕ್ಟ್ ಹೋಗ್ತೀವಿ. ಹೌದು, ಅದೇ ರೋಡ್ ಅಲ್ಲಿ ಮುಂದೆ ಬಂದ್ಬಿಟ್ಟು ಅಂಜನಾದ್ರಿ ಚೌಟ್ರಿ ಸಿಗುತ್ತೆ. ಅಂಜನಾದ್ರಿ ಚೌಟ್ರಿ ಆದ್ಮೇಲೆ ಪೆದ್ದನಪಾಳ್ಯ ಸರ್ಕಲ್ ಅಂತ ಸಿಗುತ್ತೆ. ಆ ಪೆದ್ದನಪಾಳ್ಯ ಸರ್ಕಲ್ ಇಂದ ಒಂದು 3 kilometers ಬಂದ್ರೆ ಚಂದ್ರಪ್ಪ ಸರ್ಕಲ್ ಹೋಗೋ ರೋಡ್ ಅಲ್ಲಿ 3 kilometers ಬಂದ್ರೆ ನಮ್ ಲೇಔಟ್ ಸಿಗುತ್ತೆ. ಈ ಲೇಔಟ್ ಗೆ ನಾವು ಮಾಗಡಿ ರೋಡ್ ಅಲ್ಲೇ ಬರ್ಬೇಕು ಅಂತ ಇಲ್ಲ ಸರ್, ಮೈಸೂರು ರೋಡ್ ಇಂದಾನು ಕನೆಕ್ಟಿವಿಟಿ. ಹೌದು ಸರ್, ಖಂಡಿತ ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ಮೈಸೂರು ರೋಡ್ ಇಂದ ರಾಮವಳ್ಳಿ, ದೊಡ್ಡಾಲದ ಮರ ಆದ್ಮೇಲೆ ಚಂದ್ರಪ್ಪ ಸರ್ಕಲ್ ಇಂದ ಈ ಕಡೆನೂ 3 kilometers. ಇದು ಮಿಡಲ್ ಅಲ್ಲಿ ಇದೆ. ಈ ಕಡೆ ಮಾಗಡಿ ರೋಡ್, ಈ ಕಡೆ ಮೈಸೂರು ರೋಡ್, ಎರಡು ಮಿಡಲ್ ಅಲ್ಲಿ ಇದೆ. ಸೊ ಇದು ಮೇಡಮ್ ಏನ್ ಹೇಳಿದ್ರು, ಇಲ್ಲಿ ಸುತ್ತಮುತ್ತಲು ಇರುವಂತವ್ರಿಗೆ ಒಂದು ನಾಲೆಜ್ ಅಷ್ಟೇ ಹೆಂಗ್ ಬರ್ಬೋದು ಅಂತ. ಬಟ್ ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ನಿಮಗೆ ನಾನು ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಲೊಕೇಶನ್ ಹಾಕೊಂಡು ಬಂದ್ರೆ ಈಸಿಯಾಗಿ ಬರ್ಬೋದು. ವೈಡ್ ರೋಡ್ ಇದೆ, ನಿಮಗೆ ಗೊತ್ತಾಗುತ್ತೆ ರೋಡ್ ಫೆಸಿಲಿಟಿ ಎಷ್ಟು ಚೆನ್ನಾಗಿದೆ. ಅಂಡ್ ಬರ್ತಾ ಇರ್ಬೇಕಾದ್ರೆ ನಾವು ಬರ್ತಾ ಇರ್ಬೇಕಾದ್ರು ಬಸ್ಗಳೆಲ್ಲ ತುಂಬಾ ಓಡಾಡ್ತಾ ಇದ್ವು, ಬಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನೇ ನೋಡಿದ್ದೀನಿ, ತೊಂದರೆ ಇಲ್ಲ. ಮೇಡಮ್ ಇವಾಗ ಹತ್ತಿರದಲ್ಲಿ ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲ್ಸ್ಗಳು, ದೇವಸ್ಥಾನ ಈ ತರ ಎಲ್ಲ ಸಿಗುತ್ತಾ ನಮಗೆ? ಇದು ನನಗೆ ಬ್ಯಾಂಗ್ಳೂರಿಂದ ತುಂಬಾ ದೂರ ಇಲ್ಲ ಸರ್. ಜಸ್ಟ್ ನಿಮ್ಗೆ ಇದು ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್ ಬರುತ್ತೆ. ಬ್ಯಾಂಗ್ಳೂರ್ ಸೌತ್ ತಾಲೂಕು, ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್. ಮತ್ತೆ ಬ್ಯಾಂಗ್ಳೂರಿಂದ ತುಂಬಾ ನಿಯರ್ ಇದೆ. ಅಪ್ರಾಕ್ಸಿಮೇಟ್ ನಾಗರಬಾವಿ ನಮ್ಮ ಆಫೀಸ್ ಇಂದಾನೆ ತಗೊಂಡ್ರೆ ಜಸ್ಟ್ 17 to 18 kilometers ಅಷ್ಟೇ ಇರೋದು ಇದು. ಪ್ಲಸ್ ಏನಂತ ಹೇಳಿದ್ರೆ ದೊಡ್ಡಾಲದ ಮರ ಬಂದು ಒಂದು ವಿಶ್ವ ಪ್ರೇಕ್ಷಣೀಯ ಸ್ಥಳವಾಗಿ ಅದು ಮಾರ್ಪಾಟ. ಇಲ್ಲಿಂದ ಜಸ್ಟ್ ಒಂದು 7 to 8 kilometers ಅಷ್ಟೇ ದೊಡ್ಡಾಲದ ಮರ. ಅದ್ ಬಿಟ್ರೆ ಇಲ್ಲಿ ವಾಗ್ದೇವಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಮತ್ತೆ ಮೈಸೂರು ರೋಡ್ ತಗೊಳ್ಳೋದಿದ್ರೆ ನಾವು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮತ್ತೆ ತತ್ವ ಇಂಟರ್ನ್ಯಾಷನಲ್ ಸ್ಕೂಲು, ಗೋಕುಲ ಸ್ಕೂಲು, ಇದೆಲ್ಲ ತುಂಬಾ ನಿಯರ್ ಇದೆ. ಪ್ಲಸ್ ಏನಂತ ಹೇಳಿದ್ರೆ ಸರ್, ಇನ್ನೊಂದು ಮಾಗಡಿ ರೋಡು ತಾವರೆಕೆರೆ ಏನಿದೆ ಅಲ್ಲಿ ತನಕನೂ ಮೆಟ್ರೋಗೆ ಆಲ್ಮೋಸ್ಟ್ ಎಲ್ಲ ಸ್ಕೆಚ್ ರೆಡಿ ಆಗಿದೆ. ಹೌದು ಸರ್, ಅಲ್ಲಿ ತನಕನೂ ಮೆಟ್ರೋ ಬರ್ತಾ ಇದೆ. ಮೆಟ್ರೋ ಬಂದ್ರೆ ನಮ್ ಲೇಔಟ್ ಇಂದ ಜಸ್ಟ್ ಒಂದು 3 to 4 kilometers ರೇಡಿಯೇಷನ್ ನಿಮ್ ಮೆಟ್ರೋ ಸಿಗ್ಬಿಟ್ರೆ ಇಡೀ ಬೆಂಗಳೂರೇ ಸಿಗ್ದಂಗೆ. ಹೌದು ಸರ್, ಹೌದು. ಪ್ಲಸ್ ಇದು ಮೈಸೂರು ರೋಡ್ ಸರ್, ನಿಮ್ಗೆ ಗೊತ್ತಿರೋಂಗೆ ಮೈಸೂರು ರೋಡ್ ರಾಜರಾಜೇಶ್ವರಿ ಹಾಸ್ಪಿಟಲ್ ಏನಿದೆ ಅಲ್ಲಿ ತನಕನೂ ಮೆಟ್ರೋ ಆಲ್ರೆಡಿ ಬಂದ್ಬಿಟ್ಟಿದೆ. ಇದು ಕೂಡ ಕನೆಕ್ಟಿವಿಟಿ ಹತ್ರ ಆಯ್ತು ನಮಗೆ. ಹೌದು ಸರ್, 2 ಕಡೆಯಿಂದನೂ ಡೆವಲಪ್ಮೆಂಟ್ ತಗೊಂತಾ ಇರೋದು. ಈ ಲೇಔಟ್ ನೋಡೋದಾದ್ರೆ ಈ ಕಡೆ ಮಾಗಡಿ ರೋಡ್ ಕಡೆಯಿಂದ ಡೆವಲಪ್ಮೆಂಟ್ ಇದೆ, ಈ ಕಡೆ ಮೈಸೂರು ರೋಡ್ ಕಡೆಯಿಂದ ಡೆವಲಪ್ಮೆಂಟ್ ಇದೆ. ಇನ್ನೊಂದು ಮೇಡಮ್, ಈಗ ಇಲ್ಲಿ ಯಾರಾದ್ರೂ ಮನೆ ಕಟ್ಟಬೇಕು ಅಂತಂದ್ರೆ ಸುತ್ತಮುತ್ತಲು ಅಂಗಡಿಗಳಿರ್ಬೋದು, ಸೂಪರ್ ಮಾರ್ಕೆಟ್ಸ್, ದಿನನಿತ್ಯ ಬಳಕೆಗೆ ವಸ್ತುಗಳು ತಗೊಳ್ಳೋದಕ್ಕೆ ಅವೆಲ್ಲ ಅಂಗಡಿಗಳೆಲ್ಲ ಇಲ್ಲ ಇದೆಯಾ? ಹೌದು ಸರ್, ಖಂಡಿತ.
ಇಲ್ಲಿ ಬಂದು ಇದು ಅಜ್ನಳ್ಳಿ ವಿಲೇಜ್ ಬರುತ್ತೆ. ಇಲ್ಲಿ ಬಂದು ಕೆಂಪುದಾಪನಹಳ್ಳಿ ಅಂತ ಒಂದು ಊರು ಸಿಗುತ್ತೆ, ಮತ್ತೆ ಪೆದ್ದನಪಳ್ಳಿ ಅಂತ ಸಿಗುತ್ತೆ. ಇದೆಲ್ಲ ಸರ್ ಆಲ್ಮೋಸ್ಟ್ ಲೇಔಟ್ಗಳೆಲ್ಲ ಆಗಿ ಎಲ್ಲ ಲೇಔಟ್ಗಳೆಲ್ಲ ಮನೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀವು ವಿಸಿಟ್ ಬಂದಾಗೂ ಅಷ್ಟೇ ಅಲ್ಲಿಂದ ನಾವು ಕರ್ಕೊಂಡ್ ಬರ್ಬೇಕಾದ್ರೆ ನೋಡ್ಬೋದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಲೇಔಟ್ ಅಲ್ಲಿ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಮನೆಗಳೆಲ್ಲ ಆಗಿದೆ. ಎಲ್ಲಾ ತರ ಫೆಸಿಲಿಟಿನೂ ಇದೆ. ಡಿಮಾರ್ಟ್ಗಳು ನಿಯರ್ ಇದೆ, ಮತ್ತೆ ಸೂಪರ್ ಮಾರ್ಕೆಟ್ಗಳು, ಮತ್ತೆ ವಿಶಾಲ್ ಮಾರ್ಟ್ಗಳು ಎಲ್ಲ ನಿಮ್ಗೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ರೇಡಿಯೇಷನ್ ಅಲ್ಲಿ ಎಲ್ಲಾ ತರ ಅವೈಲೇಬಲ್ ಇದೆ ಸರ್. ಹೌದು. ಸೊ ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ಇರ್ಬೋದು. ಹೌದು ಸರ್, ವಾಸ ಇರ್ಬೋದಲ್ವಾ? ತುಂಬಾ ಜನ ಕೇಳೋದೇ ಸರ್ ಎಲ್ಲೆಲ್ಲೋ ಮೂಲ ಮೇಲೆ ತೋರಿಸ್ತೀರಾ ಒಳಗೆ ವಾಸ ಇರಕ್ಕಾಗಲ್ಲ ಅಂತ ಹೇಳ್ತಾರೆ. ಸರ್ ನಾನು ತೋರಿಸ್ತೀನಿ, ಇಲ್ಲಿ ಆಗತ್ತಾ? ಲೇಔಟ್ ಅಲ್ಲಿ ಒಂದ್ ಮನೆ ಕೂಡ ಆಗಿದೆ ಸರ್, ತೋರಿಸ್ಬಿಡೋಣ ಅಲ್ವಾ? ಸೊ ಒಂದ್ ಕೆಲಸ ಮಾಡೋಣ, ಇವಾಗ ಒಂದ್ ರೌಂಡ್ ಜಸ್ಟ್ ಲೇಔಟ್ ಅಲ್ಲಿ ಒಂದು ಓಡಾಡ್ಕೊಂಡ್ ಬಂದ್ಬಿಡೋಣ. ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಲೇಔಟ್ ಯಾವ ತರ ಇದೆ ನೋಡೋಣ ಅಂತ. ಮನೆ ಕೂಡ ಆಗ್ಬಿಟ್ಟಿದೆ. ಮನೆ ಅಂಡ್ ಸುತ್ತಮುತ್ತಲು ಏನೇನು ವ್ಯವಸ್ಥೆ ಆಗಿದೆ ಒಂದು ಜಸ್ಟ್ ಒಂದು ವಿಸಿಟ್ ಮಾಡಿಸ್ಬಿಡಿ ನಮಗೆ. ತದನಂತರ ಪ್ರೈಸಿಂಗ್ ಏನಿರುತ್ತೆ, ಬುಕಿಂಗ್ ಪ್ರೊಸೆಸ್ ನಿಮ್ಮ ಆಫೀಸ್ ಅಲ್ಲಿ ಇದೆ, ಅದೆಲ್ಲ ಮಾತಾಡೋಣ. ಓಕೆ. ಸೊ ವೀಕ್ಷಕರೇ, ನಾನು ಹೇಳೋದಿಷ್ಟೇನೆ, ನಿಮ್ಗೆ ಒಂದು ಒಳ್ಳೆ ರೇಟಲ್ಲಿ ಭೂಮಿ ಬೇಕು, ಅದು ಕೂಡ ಬೆಂಗಳೂರಲ್ಲಿ ಅಂತಂದರೆ ಡೆಫಿನೆಟ್ಲಿ ನೀವು ಅದಿತಿ ಪ್ರಾಪರ್ಟಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿರುವಂಥ ಲೇಔಟು. ಸೊ ಇದು ಕೂಡ ತುಂಬ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಿಮಗೆ ರಿಟರ್ನ್ಸ್ ಕೂಡ ಕೊಡುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಕೂಡ ಒಂದು ಒಳ್ಳೆ ರಿಟರ್ನ್ಸ್ ಕೊಡುವಂತಹ ಜಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆವಾಗಲೇ ನಿಮಗೂ ಕೂಡ ಅತ್ಯುತ್ತಮವಾದಂಥದ್ದು ಇದನ್ನು ಸಿಗುವಂಥದ್ದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಒಂದು ಒಳ್ಳೆ ಭೂಮಿ ಇಲ್ಲಿ ಸಿಗುವಂಥದ್ದು. ಮೇಡಮ್ ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ಮೇಡಮ್ ಮೊದಲನೇದಾಗಿ ನಾನು ಕೇಳೋದು ರೋಡ್ಗಳು. ಮೇಡಮ್ ನಾವು ಆ ಕಡೆ ನೋಡಿದ್ರೆ ಒಂದು ಡಬಲ್ ರೋಡ್ ಬರ್ತಾ ಇದೆ ಅಲ್ವಾ? ಆ ರೋಡ್ ಎಲ್ಲಿಗೆ ಹೋಗುತ್ತದೆ ಆಕ್ಚುಲಿ? ಸರ್ ಅದು ಡಬಲ್ ರೋಡ್ ಆಲ್ರೆಡಿ ಆಗೋಗಿದೆ. ಏನು ನಾನು ಲೇಔಟ್ ಕೃಷ್ಣಪ್ಪ ಅವ್ರು ಲೇಔಟ್ ಮಾಡಿದ್ರು ಅಂತ ಹೇಳಿದೆ, ಆ ಲೇಔಟ್ ಅಲ್ಲಿ ಅದೆಲ್ಲ ಡಬಲ್ ರೋಡ್ ಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ನಮ್ ಲೇಔಟ್ ಈ ರೋಡ್ ಏನಿದೆ ಇದು ಕೂಡ ಆ ಡಬಲ್ ರೋಡ್ ಗೆ ಕನೆಕ್ಟ್ ಅಟ್ಯಾಚ್ ಆಗುತ್ತೆ. ಇದು ಎಷ್ಟು ಅಡಿ ರೋಡ್ ಮೇಡಮ್? ಸರ್ ಇದು ಬಂದು 25 ಫೀಟ್ ರೋಡ್ ಇದೆ ಸರ್. 25 ಫೀಟ್ ಏನು ರೆಸಿಡೆನ್ಸಿಯಲ್ ಇದೆ, ರೆಸಿಡೆನ್ಸಿಯಲ್ ಎಲ್ಲ 25 ಫೀಟ್ ಬಿಟ್ಟಿರೋದು. ಅದಕ್ಕೆ ಏನು ಕಮರ್ಷಿಯಲ್ ರೋಡ್ ಬರುತ್ತೆ ಸರ್, ಅಂದ್ರೆ ಮೇನ್ ರೋಡ್ ಬರುತ್ತೆ, ಅದ್ ಮಾತ್ರ 30 ಫೀಟ್ ರೋಡ್ ಇದೆ. 25 ಫೀಟ್ ರೋಡ್ ಬರುತ್ತೆ. ಇದು ಕೂಡ ಡಬಲ್ ರೋಡ್ ಗೆ ಅಟ್ಯಾಚ್ಡ್ ಆಗುತ್ತೆ. ಅಂದ್ರೆ ಸುತ್ತಮುತ್ತ ಫುಲ್ ಲೇಔಟ್ ಗಳು ಮಾಡಿದ್ದಾರೆ. ಆ ಲೇಔಟ್ ಎಲ್ಲ ಕೂಡ ನಮ್ ಲೇಔಟ್ ಗೆ ಅಟ್ಯಾಚ್ಮೆಂಟ್ ಅಟ್ಯಾಚ್ ಆಗ್ತಾ ಇದೆ. ಕನೆಕ್ಟಿವಿಟಿ ಕನೆಕ್ಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಅಂಡ್ ಇಲ್ಲಿ ಮನೆ ಕೂಡ ಒಬ್ರು ಕಟ್ಬಿಟ್ಟಿದ್ದಾರೆ. ಹೌದು ಯಾರ ಮನೆ ಮೇಡಮ್ ಇದು ಆಕ್ಚುಲಿ? ಸರ್ ಇದು ನಾನು ಏನ್ ಹೇಳಿದೆ ನಿಮ್ಗೆ 1 ಇಯರ್ ಬ್ಯಾಕ್ ನಾವು ಲೇಔಟ್ ಮಾಡಿದ್ವಿ ಅಂತ. ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಇವ್ರು ಸೈಟ್ ಬೈ ಮಾಡಿ ಮನೆ ಕಟ್ಕೊಂಡು ಇಲ್ಲೇ ಬಂದಿದ್ದು. ಅವರು ಈ ಸೈಟ್ ನಂಬರ್ 14 ಏನಿತ್ತು ಸರ್, ಆ ಸೈಟ್ ನಂಬರ್ 14 ಅಲ್ಲಿ 20/40 ಇದೆ. ಇದು 20/40 ಇದರಲ್ಲಿ ಈಸ್ಟ್ ಫೇಸಿಂಗ್. ಇದರಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲೇ ಸೈಟ್ ತಗೊಂಡಿದ್ರು. ಸೈಟ್ ತಗೊಂಡು ಸ್ವಲ್ಪ ದಿನಕ್ಕೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರು. ಮನೆ ಅವಾಗಲೇ ಕಟ್ಕೊಂಡು ಆಲ್ರೆಡಿ ವಾಸ ಇದ್ದಾರೆ. ಹೌದು ಸರ್, ವಾಸ ಇದ್ದಾರೆ. ಮತ್ತೆ ಇವಾಗ ಬೇರೆಯವರು ಕೂಡ ಕಾಂಪೋಸಿಟ್ ಲೋನ್ ಅಲ್ಲಿ ಪರ್ಚೇಸಿಂಗ್ ವಿತ್ ಕನ್ಸ್ಟ್ರಕ್ಷನ್ ಆ ತರ ಎಲ್ಲ ಲೋನ್ ತಗೊಂಡಿರೋರೆಲ್ಲ ಇವಾಗ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲಿ. ಇವಾಗ ಏನ್ ಇನ್ನು ಸ್ವಲ್ಪ ಸೈಟ್ ಇದೆ, ಸೈಟ್ ಎಲ್ಲ ಸೇಲ್ ಮಾಡಿ ಆದ್ಮೇಲೆ ಇನ್ನು ಸ್ವಲ್ಪ ಅಮ್ಯುನಿಟೀಸ್ ಬ್ಯಾಲೆನ್ಸ್ ಇದೆ ಸರ್. ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಆಮೇಲೆ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು, ಅವ್ರಿಗೆ ಇಷ್ಟ ಬಂದ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ಇವಾಗ್ಲೂ ಕೂಡ ಬೆಂಗಳೂರಿಂದ ತುಂಬಾ ಹತ್ರದಲ್ಲಿರೋದ್ರಿಂದ ಅವ್ರು ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಕೊಂಡು ವಾಸ ಮಾಡೋದಕ್ಕಿಂತ ಇಲ್ಲಿ ಬಂದು ಅವ್ರ ಸ್ವಂತ ಸೈಟ್ ಅಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಬಾಡಿಗೆ ಕಟ್ತೆ ಬಾಡಿಗೆ ರಿಯಾಯಿತಿ ಇದ್ರಲ್ಲಿ ಇಲ್ಲೇ ವಾಸ ಮಾಡಬಹುದು. ಅದೇ ದುಡ್ಡನ್ನ EMI ಕಟ್ಕೊಂಡು ಸ್ವಂತ ಮನೆಯಲ್ಲಿ ಇರಬಹುದಲ್ವಾ? ಹೌದು ಸರ್, ಖಂಡಿತ. ಬ್ಯಾಂಕ್ ಲೋನ್ ತಗೊಂಡು ಇಲ್ಲ ಆತರ ಬ್ಯಾಂಕ್ ಲೋನ್ ತಗೊಂಡು ಮನೆ ಕಟ್ಕೊಂಡ್ರು ಕಾಂಪೋಸಿಟ್ ಲೋನ್ ಕೊಡ್ತಾರೆ. ಆರಾಮಾಗಿ ಇಲ್ಲೇ ಬಾಡಿಗೆ ಇಲ್ಲದೆ ಆರಾಮಾಗಿ ಇಲ್ಲೇ ವಾಸ ಮಾಡಬಹುದು. ಓಕೆ ಮೇಡಮ್, ಬನ್ನಿ ಒಂದು ರೌಂಡ್ ಸೈಟ್ ಅಲ್ಲಿ ಓಡಾಡೋಣ. ಏನೇನು ಅಮ್ಯುನಿಟೀಸ್ ಇದೆ ತೋರಿಸ್ಬಿಡಿ ಮೇಡಮ್ ಆಗಿ. ಓಕೆ ಸರ್. ಮೇಡಮ್ ಇದು ಒಳಗಡೆ ರೋಡ್ ನೋಡ್ತಾ ಇದೀವಲ್ಲ, ಇದು ಎಷ್ಟು ಫೀಟ್ ಇದು? ಸರ್ ಇದು ಮೇನ್ ರೋಡ್ ಬರುತ್ತೆ ಸರ್. ಇದು ಬಂದು 30 ಫೀಟ್ ರೋಡ್ ಬರುತ್ತೆ. ಇದು ಸಬ್ ರೋಡ್ ಎಲ್ಲ 25 ಫೀಟ್ ರೋಡ್ ಬರುತ್ತೆ. ಮತ್ತೆ ಇದೇನು ಇಲ್ಲಿ TC ಕಾಣಿಸ್ತಾ ಇದೆ ಸರ್, ಇಲ್ಲಿಂದಾನೇ ಕನೆಕ್ಟಿವಿಟಿ ತಗೊಂತೀವಿ. ಸೊ ಇಲ್ಲಿಂದ ತಗೊಂತೀರಾ? ಹೌದು ಸರ್, ಎಲೆಕ್ಟ್ರಿಕಲ್ ಪೋಲ್ ಗಳೆಲ್ಲ ಹಾಕಿ ಇದರಿಂದಾನೇ ಕನೆಕ್ಟಿವಿಟಿ ತಗೊಳ್ಳೋದು. ಇದು ವಿಲೇಜ್ ದೇನೆ, ವಿಲೇಜ್ ಇರೋದು. ಸೊ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು, ಕನೆಕ್ಟಿವಿಟಿ ತಗೊಬಹುದು. ಓಕೆ. ಸೊ ಇಲ್ಲಿಂದ ಒಳಗಡೆ ಹೋಗುತ್ತಲ್ವಾ? ಇನ್ನೊಂದು ಪೋಲ್ಸ್ ಎಲ್ಲ ಯಾವಾಗ ಹಾಕ್ಬೇಕು ಅಂತ ಅನ್ಕೊಂಡಿದ್ರಿ ಸರ್? ಅದೇ ಇನ್ನು 1 ಮಂತ್ ಒಳಗಡೆ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಂತ ಇದೀವಿ ಸರ್. ಏನ್ ಇವಾಗ ಎಲ್ಲ ಬರೋಕ್ ಸ್ಟಾರ್ಟ್ ಮಾಡ್ತಾರೆ ಕ್ಲೈಂಟ್ ಗಳೆಲ್ಲ ಸೈಟ್ ತಗೊಳ್ಳೋಕೆ, ಅವಾಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದೆಲ್ಲ ಸ್ಯಾನಿಟರಿ ಸರ್. ಸ್ಯಾನಿಟರಿ ಎಲ್ಲ ಆಗಿದೆ ಇಲ್ಲಿ? ಹೌದು ಸರ್, ಎಲ್ಲ ಕಂಪ್ಲೀಟ್. ಎಷ್ಟು ಇದೆ ಮೇಡಮ್ ಇಲ್ಲಿ? ಇದರಲ್ಲಿ 4 ಎಕರೆಯಲ್ಲಿ ಒಂದು 4 ಗುಂಟೆ ಬಂದು ಖರಾಬ್ ಇದೆ. ಆ ಖರಾಬ್ ಜಾಗನ ನಾವು STP ಗೆ ಅಂತ ಕನ್ವರ್ಟ್ ಮಾಡಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ಅಂಡ್ ಅದಲ್ಲದೆ ನೀರಿನ ವ್ಯವಸ್ಥೆಗೆ ಏನಿದೆ ಮೇಡಮ್ ಇಲ್ಲಿ? ಸರ್ ವಾಟರ್ ಕನೆಕ್ಷನ್ ಬಂದು ನಮ್ಮ ಲೇಔಟ್ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ದೊಡ್ಡದಾಗಿ ಒಂದು ವಾಟರ್ ಟ್ಯಾಂಕ್ ಇದೆ, ಅದರಿಂದಾನೇ ಕನೆಕ್ಟಿವಿಟಿ ತಗೊಳ್ಳೋದು. ಆಲ್ಮೋಸ್ಟ್ ಎಲ್ಲ ಏನು ವಾಟರ್ ಕನೆಕ್ಷನ್ಸ್ ಆಗಿದೆ ಸರ್. ಇನ್ನ ಕನೆಕ್ಷನ್ಸ್ ಕೊಟ್ಟಿಲ್ಲ, ಅಂದ್ರೆ ಸರ್ವಿಸ್ ಕೊಟ್ಟಿಲ್ಲ. ವಾಟರ್ ಕನೆಕ್ಷನ್ ಆಗಿದೆ, ಡ್ರೈನೇಜ್ ಆಗಿದೆ. ಅದು ಎಲೆಕ್ಟ್ರಿಕಲ್ ಪೌಲ್ ಒಂದು ಪೆಂಡಿಂಗ್ ಇದೆ. ಪೌಲ್ ಹಾಕಿ ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಕೊಡ್ಬೇಕು. ಕೊಟ್ರೆ ಆಯ್ತಲ್ವಾ? ಹೌದು ಸರ್. ಯಾರಾದ್ರೂ ಮನೆ ಕಟ್ತಾರಂತಂದ್ರೆ ಪರ್ಮಿಷನ್ಸ್ ಎಲ್ಲ ಈಸಿಯಾಗಿ ಸಿಗುತ್ತಾ ಮೇಡಮ್? ಹೌದು ಸರ್, ಇದು DC ಕನ್ವರ್ಷನ್ ಜಾಗ. DC ಕನ್ವರ್ಷನ್ ಅಂತ ಹೇಳಿದ್ರೆ ಮನೆ
ಮನೆ ಕಟ್ಟಲು ಯೋಗ್ಯವಾದ ಜಾಗ ಅಂತಾನೆ ಕನ್ಸಿಡರ್ ಮಾಡೋದು. ಓಕೆ ಹಾಗಾಗಿ ಇಲ್ಲೆಲ್ಲ ಇಮಿಡಿಯೇಟ್ ಮನೆ ಕಟ್ಕೊಬಹುದು. ಅವ್ರ ಹೆಸರು ರಿಜಿಸ್ಟ್ರೇಷನ್ ಆದ ತಕ್ಷಣ ಅವ್ರು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಬಹುದು. ಖಾತೆ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಹೌದು ಸರ್, ಈಸಿಯಾಗಿ ಆಗುತ್ತಾ? ಹೌದು. ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ, ಖಾತಾ ಇಂಡಿವಿಜುವಲ್ ಖಾತಾಸ್ಗಳು ಕೂಡ ಆಗುತ್ತೆ. ಈ ಖಾತಾ ಬರುತ್ತೆ ಅಂತ ಹೌದು ಸರ್, ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಆ್ಯಂಡ್ ಇಲ್ಲಿ ಸಿವೇಜ್ ಇದು ಮೂರಿ ಎಲ್ಲ ಆಗ್ಬಿಟ್ಟಿದೆ, ರೆಡಿ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಸರ್, ಮೋರಿ ಎಲ್ಲ ಆಗಿದೆ. ಎಲ್ಲ ಇಂಡಿವಿಜುವಲ್ ಎಲ್ಲ ಸ್ಯಾನಿಟರಿ ಪೈಪ್ಗಳಿದಾವೆ ಮತ್ತು ವಾಟರ್ ಪೈಪ್ಗಳೆಲ್ಲ ಇದಾವೆ. ಎಲೆಕ್ಟ್ರಿಕಲ್ ಪೌಲ್ ಅದು 1 ಮಂತ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನಿರೋದು ಅದೇ ರಿಮೈನಿಂಗ್ ಸೈಟ್ಸ್ ಏನಿದೆ ಇದು ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಟ್ಟು ಡೆವಲಪ್ಮೆಂಟ್ ಎಲ್ಲ ಕ್ಲಿಯರ್ ಮಾಡೋಣ, ಬೇಗ ಡೆವಲಪ್ಮೆಂಟ್ ಮುಗಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಇನ್ನೊಂದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ರೋಡ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ರೋಡ್ ಯಾವಾಗ ಆಗ್ಬೋದು ಮೇಡಮ್? ಸರ್, ಅದೇ ಜಲ್ಲಿ ವರ್ಕ್ ಎಲ್ಲ ಆಗಿದೆ. ಇದು ಟಾರ್ ಒಂದು ಹಾಕಿಲ್ಲ ಅಷ್ಟೇ, ಟಾರ್ ಒಂದು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಸರ್ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಏನ್ ಜಲ್ಲಿ ವರ್ಕ್ ಆಗಿದೆ, ಟಾರ್ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಓಕೆ, ನಿಮ್ಮ ಪ್ರಕಾರ ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಅದೇ ಏನು ನಾನು 1 ಮಂತ್ ಅಂತ ಟೈಮ್ ತಗೊಂಡೆ. 1 ಮಂತ್ ಒಳಗಡೆ ಡ್ರೈನೇಜ್ ಇದು ಏನು ಎಲೆಕ್ಟ್ರಿಸಿಟಿ ಇದೆ ಅದು ಮತ್ತು ಟಾರ್ ರೋಡು ಇದೆರಡು ಕೂಡ ಆದಷ್ಟು ಬೇಗ ಏನು 1 ಮಂತ್ ಟೈಮ್ ತೊಗೊಂಡಿದ್ದೀವಿ, ಆ 1 ಮಂತಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಸರ್. ಗ್ಯಾರಂಟಿ ಮಾಡ್ಕೊಡ್ತೀರಾ? ಕನ್ಫರ್ಮ್ ಆಗಿ. ಯಾಕಂದ್ರೆ ನಮ್ಮ ವೀಕ್ಷಕರು ನೋಡಿ ನಮ್ಮ ಚಾನಲ್ ನಂಬ್ಕೊಂಡು ಬರ್ತಾರೆ, ಆಮೇಲೆ ನೀವು ಮಾಡ್ಕೊಟ್ಟಿಲ್ಲ ಅಂದ್ರೆ ನನಗೆ ಬೈತಾರೆ ಮೇಡಮ್. ಇಲ್ಲ ಸರ್, ಹೌದು, ಖಂಡಿತ ಮಾಡ್ಕೊಡ್ತೀವಿ, ಆದಷ್ಟು ಬೇಗ ಮಾಡ್ಕೊಡ್ತೀವಿ. ಸೊ ಮೇನ್ ಅಂತಂದ್ರೆ ಆಲ್ರೆಡಿ ಒಂದು ಮನೆ ಬಂದಿದೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ. ಸೊ ಅವರೇ ವಾಸ್ತವಿರೋದ್ರಿಂದ ನೀವೇನು ಟೆನ್ಷನ್ ತೊಗೊಬೇಕಾಗಿಲ್ಲ, ಆರಾಮಾಗಿ ಬರ್ಬೋದು. ಮೇಡಮ್ ಹೇಳ್ದಂಗೆ ಇಲ್ಲಿ ಈಸಿಯಾಗಿ ಇರ್ಬೋದು. ವಾಟರ್ ಕನೆಕ್ಷನ್ ಕೂಡ ಇಲ್ಲಿ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಆ ಕಡೆ ಡಬಲ್ ರೋಡ್ ಬರುತ್ತೆ ಅಲ್ವಾ, ಈ ಕಡೆ ಸಿಂಗಲ್ ರೋಡ್, ಎರಡರಲ್ಲೂ ಓಡಾಡ್ಬೋದಲ್ವಾ? 2 ಕಡೆನೂ ಓಡಾಡ್ಬೋದು. ಇಲ್ಲಿಂದ ಅದು ಡಬಲ್ ರೋಡ್ ಕನೆಕ್ಟಿವಿಟಿ ತಗೊಳುತ್ತೆ. ಇದು ಬಂದು ನಾವು ಚಂದ್ರಪ್ಪ ಸರ್ಕಲ್ ರೋಡಿಂದ ಬರುತ್ತೆ. ಮತ್ತೆ ಈ ಕಡೆಯಿಂದನೂ ರಾಮೋಳಿ, ದೊಡ್ಡಾಲದ ಮರ, ಮೈಸೂರು ರೋಡು, ಸೊಂಡೆಕೊಪ್ಪ ರೋಡ್ಗೆಲ್ಲ ಅಟ್ಯಾಚ್ ಇದೆ ಸರ್. ಅಟ್ಯಾಚ್ಮೆಂಟ್ ಆಗುತ್ತೆ ಅಲ್ವಾ? ಸೂಪರ್ ಮೇಡಮ್. ಮೇಡಮ್ ಇವಾಗ ಲೇಔಟ್ ನೋಡಿದ್ವಿ, ಸುತ್ತಮುತ್ತಲ ಬಗ್ಗೆ ತಿಳಿಸ್ಕೊಡ್ಲಿ. ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ ಬೇಸಿಕ್ ಐಡಿಯಾ ಬಂದಿರುತ್ತೆ ಅನ್ಕೊಂತೀನಿ. ಆ್ಯಂಡ್ ಇನ್ನೊಂದು ವೀಕ್ಷಕರ ಲೊಕೇಶನ್ ಕೊಟ್ಟಿರೋದ್ರಿಂದ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. ಮೇಡಮ್ ನಿಮ್ಮ ಆಫೀಸ್ ಎಲ್ಲಿದೆ ತಿಳಿಸ್ಬೋದಾ ನಮಗೆ? ಸರ್, ಆಫೀಸ್ ಬಂದು ನಾನು ಫಸ್ಟ್ ವಿಡಿಯೋನಲ್ಲೂ ಹೇಳಿದ್ದೀನಿ, ಅದೇನು ನಾಗರಬಾವಿ BDA ಕಾಂಪ್ಲೆಕ್ಸ್ ಇದೆ. BDA ಕಾಂಪ್ಲೆಕ್ಸ್ ಜಸ್ಟ್ ಒಂದು ವಾಕೆಬಲ್ ಡಿಸ್ಟೆನ್ಸ್, BDA ಕಾಂಪ್ಲೆಕ್ಸ್ ಪಕ್ಕನೇ ಅಂತಲೇ ಹೇಳ್ಬೋದು. BDA ಕಾಂಪ್ಲೆಕ್ಸ್ ಪಕ್ಕ TRP ಚೇಂಬರ್ಸ್ ಅಂತ ಬಿಲ್ಡಿಂಗ್ ಇದೆ. ಆ TRP ಚೇಂಬರ್ಸ್ ಒಳಗಡೆ 2nd ಫ್ಲೋರ್ ಅಲ್ಲಿ ಅದಿತಿ ಪ್ರಾಪರ್ಟೀಸ್ ಇರೋದು. ಎಕ್ಸಾಕ್ಟ್ ಲೊಕೇಶನ್ BDA ಕಾಂಪ್ಲೆಕ್ಸ್ ನಾಗರಬಾವಿ. ಓಕೆ, ನಾಗರಬಾವಿ BDA ಕಾಂಪ್ಲೆಕ್ಸ್. ಆ್ಯಂಡ್ ನಿಮ್ಗೆ ಸೊ ಮೇಡಮ್ ಈಗ ಫೈನಲ್ ಆಗಿ ಬರುವಂಥದ್ದು ಪ್ರೈಸ್. ನಮ್ಮ ವೀಕ್ಷಕರು ಕೂಡ ಪ್ರೈಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಿತಿ ಪ್ರಾಪರ್ಟೀಸ್ ಅಂದ್ರೇ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಈ ಸೈಟನ್ನ ಏನು ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಮೇಡಮ್ ಇಲ್ಲಿ? ಸರ್, ಅದೇ ಇದು ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್ ಬರುತ್ತೆ, ಮತ್ತೆ ತುಂಬಾ ನಿಯರ್ ಇದೆ ಬ್ಯಾಂಗ್ಳೂರ್ಗೆ. ಹಾಗಾಗಿ ಇದು DC ಕನ್ವರ್ಷನ್ ಸೈಟ್. ಡಾಕ್ಯುಮೆಂಟ್ಸು ಕೂಡ ಅಷ್ಟೇ ಕ್ಲಿಯರ್ ಇದೆ, ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಹಾಗಾಗಿ ಈ ಸೈಟ್ನು ಕೂಡ ನಾವು 1199 ಅಂದರೆ 7,20,000 2030 ಸೈಟು. 30-40 ಬಂದು ಅದು ಡಬಲ್ ಆಗುತ್ತೆ. ಅದರಿಂದ ಡಬಲ್ ಆಗುತ್ತೆ, ಅರೌಂಡ್ 14,40,000 ಅರೌಂಡ್ ಆಗುವಂಥದ್ದು. ಹೌದು ಸರ್. ಹಾಗಾಗಿ ಏನು ಕನ್ನಡ ಕುವರ ಯೂಟ್ಯೂಬ್ ಚಾನಲ್ ಇಂದ ನಮ್ಗೆ ಆ ಲೆವೆಟಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ಇದರಲ್ಲೂ ಕೂಡ ನಾವು ಕನ್ನಡ ಕುವರ ಯೂಟ್ಯೂಬ್ ಚಾನಲ್ ನೋಡಿ ಯಾರು ಬರ್ತಾರೆ ಅವ್ರಿಗೆ ಅಂತೂ ಪಕ್ಕಾ ಸ್ಪೆಷಲ್ ಡಿಸ್ಕೌಂಟ್ ಅಂತ ಮಾಡ್ಕೊಡ್ತೀವಿ ಖಂಡಿತ. ಮತ್ತೆ ಇವಾಗ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಕ್ಷಯ ತೃತೀಯ ಅತಿ ಶೀಘ್ರದಲ್ಲಿ ಅಕ್ಷಯ ತೃತೀಯ ಬರ್ತಾ ಇದೆ. ಅದಕ್ಕೋಸ್ಕರ ಏನೊಂದು ಆಫರ್ ಕೊಡ್ತಾ ಇದೀವಿ ಅಂದ್ರೆ ಅಕ್ಷಯ ತೃತೀಯ ದಿನ ಆಗಿರ್ಲಿ ಇಲ್ಲ ಆ ವಾರದಲ್ಲಿ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಂತಾರೆ ಕ್ಲೈಂಟ್ ಅಂದ್ರೆ ಲೊಕೇಶನ್ ಬಂದು ನಾವು ಫ್ರೀ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀವಿ. ಲೊಕೇಶನ್ ಲೈಕ್ ಆಗಿ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಂತಾರೆ ಅವ್ರಿಗೆ ಸ್ಪಾಟ್ ಅಲ್ಲೇ ಅಂದ್ರೆ ಆ ವೀಕ್ ಅಲ್ಲೇನೆ ಒಂದು 3 ಗ್ರಾಮ್ ಗೋಲ್ಡ್ ಕೊಡೋಣ ಅಂತ ಇಷ್ಟಪಡ್ತಾ ಇದ್ದೀವಿ. ಹೌದು ಸರ್, ಯಾಕಂತ ಹೇಳಿದ್ರೆ ಭೂಮಿ ಮತ್ತೆ ಚಿನ್ನ ಎರಡೂ ಕೂಡ ಅತ್ಯಮೂಲ್ಯ ವಸ್ತುಗಳು. ಹಾಗಾಗಿ ನಮ್ ಕಡೆಯಿಂದ ಅವರು ಭೂಮಿನೂ ತಗೊಂಡೋಗ್ಲಿ ಜೊತೆಲಿ ಚಿನ್ನ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಚಿನ್ನ 3 ಗ್ರಾಮ್ ಗೋಲ್ಡ್ ಕೂಡ ಆಫರ್ ಮಾಡ್ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಮ್ಮ ಕನ್ನಡ ಕವರ್ ವೀಕ್ಷಕರಿಗೆ ಆಸ್ ಯೂಶುವಲ್ 2 ಆಫರ್ಗಳು ಬರ್ತಾ ಇದೆ. ಒಂದೇದಾಗಿ ಕನ್ನಡ ಕವರ್ ವೀಕ್ಷಕರು ಅಂತಂದರೆ ಸ್ಪೆಷಲ್ ಡಿಸ್ಕೌಂಟ್ ಅಂತೂ ಇದ್ದೇ ಇದೆ. ಏನು 7,20,000 ಒಂದು ಹಾಫ್ ಸೆಟ್ ತೊಗೊತೀರಂದರೆ ಅದರಲ್ಲಿ ಡಿಸ್ಕೌಂಟ್ ಆಗೇ ಆಗುತ್ತೆ. ಫುಲ್ ಸೆಟ್ ತೊಗೊಂಡಿದ್ರು ಆಗುತ್ತೆ. ಸ್ಕ್ವೇರ್ ಫೀಟ್ ಮೇಲೆ ಡಿಸ್ಕೌಂಟ್ ಅಂತೂ ಮೇಡಮ್ ಅವರು ಕೊಡ್ತಾರೆ. ಆ್ಯಂಡ್ ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ 3 ಗ್ರಾಮ್ ಗೋಲ್ಡ್ ಕಾಯಿನ್ ಅಂತೂ ಪ್ರತಿಯೊಂದು ಸ್ಪಾಟ್ ಬುಕ್ಕಿಂಗ್ಗೆ ರಿಜಿಸ್ಟ್ರೇಷನ್ ಆಗಬೇಕಂತಲ್ಲ, ಸ್ಪಾಟ್ ಬುಕ್ಕಿಂಗ್ ಮಾಡ್ತಾ ಇದ್ದಂಗೆ ನಿಮಗೆ 3 ಗ್ರಾಮ್ ಗೋಲ್ಡ್ ಕಾಯಿನ್ ಅಂತೂ ಇಲ್ಲಿ ಸಿಗುತ್ತೆ. ಮೇಡಮ್ ಇವಾಗ ಬುಕ್ಕಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ ತಿಳಿಸ್ಕೊಡ್ಬೋದಾ ನಮಗೆ? ಸರ್, ಬುಕ್ಕಿಂಗ್ ಪ್ರೋಸೆಸ್ ಅಂದರೆ ನಾವು ಫಸ್ಟ್ಲಿ ಅವ್ರಿಗೆ ಏನಂತ ಹೇಳಿದ್ರೆ ಜಾಗ ನೋಡಬೇಕು. ಜಾಗ ನೋಡಿ ಅವ್ರಿಗೆ ಇಷ್ಟ ಆಗಬೇಕು, ಅದು ಫಸ್ಟು. ಯಾಕಂತ ಹೇಳಿದ್ರೆ ಇದು ಬ್ಯಾಂಗ್ಳೂರು ಅರ್ಬನಲ್ಲಿ ಬೆಂಗಳೂರು ಸೌತ್ ಏನಿದೆ ಸರ್, ಇವಾಗ ನಿಮ್ಮ ಚಾನಲ್ ನೋಡ್ತಾ ಇರೋ ವೀಕ್ಷಕರೇ ಆಗಿರಲಿ, ಇವಾಗ ಏನು ಬ್ಯಾಂಗ್ಳೂರು ನಾರ್ತಲ್ಲಿ ಸೈಟ್ ನೋಡ್ತಾ ಇದ್ರು, ದೊಡ್ಡಬಳ್ಳಾಪುರ ನೆಲಮಂಗಲ ಕಡೆ ಸೈಟ್ ನೋಡ್ತಾ ಇದ್ರು, ಅವ್ರಿಗೆ ಆ ಕಡೆ ಸೈಟ್ ಆಯ್ತು. ಇನ್ನು ಕೆಲವರು ನಾವು ಬೆಂಗಳೂರು ಸೌತ್ ಕಡೆ ನೋಡ್ತಾ ಇದ್ವಿ, ನಮ್ಗೆ ಈ ಕಡೆ ಯಾವುದು ಮಾಡಿಲ್ಲ ಅಂತ ಅನ್ಕೊಂಬಾರ್ದು. ನಾವು ಬೆಂಗಳೂರು ಸೌತ್ ಅಲ್ಲೂ ಕೂಡ ಒಂದು ಲೆವೆಟ್ ಮಾಡಿದ್ದೀವಿ.
ಹಾಗಾಗಿ ಈ ಕಡೆ ಬಂದು ಏನ್ ನೋಡ್ತಾರೆ ಫಸ್ಟ್ ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡ್ಕೊಡ್ತೀವಿ. Okay. ಅದು ಫ್ರೀ ಸೈಟ್ ವಿಸಿಟಿಂಗ್ ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಹೌದು Okay, ಖಂಡಿತ okay, ಫ್ರೀ okay. ಸೈಟ್ ವಿಸಿಟಿಂಗ್ ಇರುತ್ತೆ. ಅವ್ರು ಯಾರು ಬಂದು ಸೈಟ್ ವಿಸಿಟ್ ಮಾಡಬೇಕು, ನಮ್ಗೆ ಏನ್ ಅಂಟಿಂಗ್ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಜಸ್ಟ್ ಡಯಲ್ ಮಾಡಿದ್ರೆ ಸಾಕು. ಎಲ್ಲ ನಾನು ಕೊಡ್ತಾರೋ ಅಷ್ಟೇ ಡೀಟೇಲ್ಸ್ ಸಾಕಾಗಲ್ಲ, ನಮ್ಮ ಎಕ್ಸಿಕ್ಯೂಟಿವ್ ಟೆಲಿಕಾಲರ್ಗಳು ಇನ್ನೂ ತುಂಬಾ ಡೀಟೇಲ್ಸ್ ಕೊಡ್ತಾರೆ. ಅವ್ರು ಕೊಟ್ಟಿರೋ ಡೀಟೇಲ್ಸ್ನ ತಗೊಂಡು ಮತ್ತೆ ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಸ್ಕೊಂಡು ಅವ್ರು ಬಂದು ಜಾಗ ನೋಡಿ, ಜಾಗ ಇಷ್ಟ ಆಯ್ತಾ, ಇಂಥ ಸೈಟ್ ಅವ್ರಿಗೆ ಇಷ್ಟ ಆಯ್ತಾ, ಮೇನ್ಲಿ ಅವರು ಡಿಸಿಷನ್ ಮೇಕರ್ ಜೊತೆ ಬರಬೇಕು. ಡಿಸಿಷನ್ ಮೇಕರ್ ಜೊತೆ ಬಂದು ಯಾರು ಫಸ್ಟ್ ಜಾಗ ಇಷ್ಟಪಡ್ತಾರೆ ಆ ಜಾಗನ ಅವ್ರು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ಪಾಟಲ್ಲೇ ನಾವು ಗೋಲ್ಡ್ ಕೊಡೋಣ ಅಂತ ಅದೇನು ನಾನು ಫಸ್ಟ್ ಹೇಳಿದೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬುಕಿಂಗ್ ಪ್ರೊಸೀಜರ್ ಈ ಥರ ಇರುತ್ತೆ. ಅವ್ರು ಫಸ್ಟ್ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಬಂದು ಸೈಟ್ ವಿಸಿಟ್ ಮಾಡ್ತಾರೆ, ಸೈಟ್ ಅವ್ರಿಗೆ ಲೈಕ್ ಆಯ್ತಾ ಅವ್ರು ಬುಕಿಂಗ್ ಮಾಡ್ಕೊತಾರೆ. ಬುಕಿಂಗ್ ಆದಮೇಲೆ ನಾವು ಬುಕಿಂಗ್ ಆದಮೇಲೆ ಅಗ್ರಿಮೆಂಟಾ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ತಾರಾ, ಇಲ್ಲ ಇದು ಬ್ಯಾಂಕ್ ಲೋನ್ ಎಲಿಜಿಬಲ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ, ಬ್ಯಾಂಕ್ ಲೋನ್ಗೆ ಹೋಗ್ತಾರಾ ಯಾವ ಥರ ಅಂತ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಅಂತ ಡಿಸ್ಕಷನ್ ಮಾಡೋಕ್ಕೆ ಅಂತ ಒಂದು 15 to 20 days ಟೈಮ್ ಇರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ನಾವು ಬುಕಿಂಗ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ತೊಗೊಂಡು ಅವರು ಲೀಗಲ್ ಒಪಿನಿಯನ್ ತೊಗೊಬೋದು. ನಾವು ಕೂಡ ಲೀಗಲ್ ಒಪಿನಿಯನ್ ಆಲ್ರೆಡಿ ಮಾಡಿಸಿದ್ದೀವಿ. ಅವರು ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ತಾರಾ, ಇಲ್ಲ ಅಗ್ರಿಮೆಂಟ್ಗೆ ಹೋಗ್ತಾರಾ, ಇಲ್ಲ ನಾವು 1 year EMI ಫೆಸಿಲಿಟಿ ಕೊಟ್ಟಿದ್ದೀವಿ EMI ಹೋಗ್ತಾರಾ ಅಂತ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬರ್ಬೋದು. ಏನದು 1 year EMI ಅದನ್ನು ಕೂಡ ತಿಳಿಸ್ಕೊಟ್ಬಿಡಿ ನಮಗೆ. ಸರ್ ಅದು ಏನೂ ಇಲ್ಲ, ಜಸ್ಟ್ ಇವಾಗ ಕೆಲವ್ರ ಹತ್ರ ಫುಲ್ ಅಮೌಂಟ್ ಇರಲ್ಲ. ಇವಾಗ 7,20,000 ಅಂದರೆ 7,20,000 ಅಷ್ಟು ಅಮೌಂಟ್ ಇರಲ್ಲ, ಅವ್ರ ಹತ್ರ ಒಂದು 4-5 ಲಕ್ಷ ಅಮೌಂಟ್ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದು ವರ್ಷ ಟೈಮ್ ಮಾಡ್ಕೊಡ್ತೀವಿ. ಅಂದ್ರೆ ಇದನ್ನೇನಿದೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಸೇಲ್ ಅಗ್ರಿಮೆಂಟ್ ಆದಮೇಲೆ ಅವರು ಮಂತ್ಲಿ ಅವ್ರ ಹತ್ರ ಒಂದು 20,000 ಇದೆಯಾ, 25,000 ಇದೆಯಾ, ಇಲ್ಲ ಒಂದು 3 months ಒಂದು 1 lakh ಏನಾದರೂ ಅಮೌಂಟ್ ಸಿಗುತ್ತಾ, ಆ ಥರ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಿಕೊಂಡು ಅವ್ರು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಹಾಗಾಗಿ ಅವ್ರಿಗೆ EMI ಆಪ್ಷನ್ ಥರ ಈ ಥರ 1 year ಟೈಮ್ ಕೊಟ್ಟಿದ್ದೀವಿ. 1 year ಒಳಗಡೆ ಅವ್ರು ಬುಕಿಂಗ್ ಅಮೌಂಟ್ ಫಸ್ಟ್ ಮಾಡಿರ್ತಾರೆ, ಅದ್ರ ಜೊತೆ ರಿಜಿಸ್ಟ್ರೇಷನ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಅವ್ರು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಸೊ ನೀವು ಹೇಳ್ತಾ ಇರೋದು ಬ್ಯಾಂಕ್ ಲೋನ್ ಹೋಗೋ ಅಗತ್ಯನೇ ಇಲ್ಲ, ಏನು ಸೇವಿಂಗ್ಸ್ ಮಾಡಿರ್ತಾರೆ ಅದರಲ್ಲೇ ಸೈಟ್ ಅನ್ನ ಪರ್ಚೇಸ್ ಮಾಡಬಹುದು. ಖಂಡಿತ ಬ್ಯಾಂಕ್ ಲೋನ್ ಹೋದ್ರೆ ಇವಾಗ ಎಲ್ರಿಗೂ ಬ್ಯಾಂಕ್ ಲೋನ್ ಆಗೋದಿಲ್ಲ, ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಬೋದು. ಬಟ್ ಅವ್ರಿಗೆ ಇನ್ಕಮ್ ಆಫ್ ಸೋರ್ಸಸ್ ನೋಡ್ತಾರೆ, ಯಾವ ಕಡೆಯಿಂದ ಬರ್ತಾ ಇದೆ, IT ರಿಟರ್ನ್ಸ್ ಇದೆಯಾ, ಸ್ಯಾಲ್ರಿಡ, ಸೆಲ್ಫ್ ಎಂಪ್ಲಾಯ್ ಎಲ್ಲ ನೋಡ್ತಾರೆ. ಇನ್ನು ಕೆಲವರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ, ಅವ್ರ ಹತ್ರ 2 ಡಾಕ್ಯುಮೆಂಟ್ಸ್ ಇರಲ್ಲ, ಅವ್ರಿಗೆ ಲೋನ್ ಕೊಡಲ್ಲ ಅನ್ನೋ ಅವ್ರು ಬಂದವ್ರಿಗೆ ನಿರಾಸೆ ಆಗಬಾರ್ದು ನಮ್ಮ ಕಡೆಯಿಂದ. ಅದಕ್ಕೆ ನಾವೇ 1 ವರ್ಷ ಅವ್ರಿಗೆ EMI ತರ ಈ ತರ ಫೆಸಿಲಿಟಿ ಕೊಡ್ತಾರೆ. ನೋಡಿ ವೀಕ್ಷಕರೇ, ಈ ತರ ಯಾರು ಕೊಡ್ತಾರೆ ಹೇಳಿ, ನಿಮಗೆ ಇರೋ ದುಡ್ಡಲ್ಲೇ ನೀವು ಬರ್ಬೋದು, ಬುಕಿಂಗ್ ಮಾಡ್ಕೊಬಹುದು. 1 ವರ್ಷದವರೆಗೆ ಆರಾಮಾಗಿ ದುಡ್ಡನ್ನ ಕಟ್ಬಿಟ್ಟು ತೀರಿಸ್ಬಿಟ್ಟು ಸೈಟ್ ಅನ್ನ ನಿಮ್ದಾಗಿಸ್ಕೊಬಹುದು. ಅಷ್ಟೇ ಹೇಳಿದೆ, ಬ್ಯಾಂಕ್ ಲೋನ್ ಕೂಡ ಆಗುತ್ತಾ ಮೇಡಮ್? ಹೌದು ಸರ್, ಖಂಡಿತ ಬ್ಯಾಂಕ್ ಲೋನ್ ಎಲಿಜಿಬಲ್ ಡಾಕ್ಯುಮೆಂಟ್ಸ್ ನಮ್ದು ಆ ಲೆವೆಟ್ದು ಯಾವ ತರ ಡಾಕ್ಯುಮೆಂಟ್ಸ್ ಇತ್ತು, DC ಕನ್ವರ್ಷನ್ ಸೈಟ್ ಆಗಿರಲಿ, ಇಂಡಿವಿಜುವಲ್ ಪಂಚಾಯತಿಂದ ಖಾತಾಸ್ ಆಗಿರಲಿ, ಪ್ರತಿಯೊಂದು ಕೂಡ ಈ ಸೈಟಲ್ಲೂ ಸೇಮ್ ಡಾಕ್ಯುಮೆಂಟ್ಸ್ ಇದೆ. ಇದು ಕೂಡ ಬ್ಯಾಂಕ್ ಲೋನ್ ಎಲಿಜಿಬಲ್ ಡಾಕ್ಯುಮೆಂಟ್ಸು. ಕಾಂಪೋಸಿಟ್ ಲೋನ್ ಆಗುತ್ತೆ, ಇಲ್ಲ ಪ್ಯೂರ್ ಪರ್ಚೇಸ್ಗೆ ಅಂದರೆ ಪರ್ಚೇಸ್ ಲೋನ್ ಆಗುತ್ತೆ. ಎಲ್ಲದಕ್ಕೂ LIC ಇಂದ, ಆಕ್ಸಿಸ್, HDFC, ಇನ್ನು ಕೆಲವೊಂದು ನ್ಯಾಷನಲೈಸ್ ಬ್ಯಾಂಕಿಂದ ಕೂಡ ಲೋನ್ ಆಗುತ್ತೆ. ಸೊ ವೀಕ್ಷಕರೇ, ಏನು ಅದಿತಿ ಪ್ರಾಪರ್ಟೀಸ್ ಇದೆ, ಇವರ ಫೋನ್ ನಂಬರ್ ಅಂತೂ ಆಲ್ರೆಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. 24/7 ಕಸ್ಟಮರ್ ಕೇರ್ ಇರುತ್ತೆ, ನೀವು ಆರಾಮಾಗಿ ಇದಕ್ಕೆ ಕಾಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಅದಿತಿ ಪ್ರಾಪರ್ಟೀಸ್ ಅವರ ಆಫೀಸ್ ಅಡ್ರೆಸ್ ಇರ್ಬೋದು, ಈ ಲೇಔಟ್ನ ಅಡ್ರೆಸ್ ಇರ್ಬೋದು, ಇನ್ನು ಬೇರೆ ಕಡೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅಲ್ಲಿನ ಅಡ್ರೆಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈಸಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಒಂದು ಜಾಗವನ್ನು, ನಿಮ್ಮ ಕನಸಿನ ನಿವೇಶನವನ್ನು ನೀವು ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಮೇಡಮ್, ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಫೋರ್ಡೆಬಲ್ ಲೇಔಟ್ಗಳನ್ನು ತರ್ತೀರಾ ನೀವು ಸೆಟ್ ತೊಗೊಂಡು? ಹೌದು ಸರ್, ಖಂಡಿತ. ನಮಗೆ ಜನರ ಕಡೆಯಿಂದ ಬರ್ತಾರೋ ರೆಸ್ಪಾಂಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಕೊಡ್ತಾರೋ ಇನ್ಫಾರ್ಮೇಷನ್ ಆಗಿರಲಿ, ಅವ್ರ ಆಫೀಸಿಗೆ ಬಂದಾಗ ನಾವು ಅವ್ರನ್ನ ಅಟೆಂಡ್ ಮಾಡ್ತಾ ಇರೋ ರೀತಿ ಆಗಿರಲಿ, ನಮ್ಮ ಸರ್ವಿಸು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಅಂತ ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲೀಸು. ಸರ್, ಆ ಲೆವೆಟಲ್ಲಿ ಒಟ್ಟಿಗೆ 5-6 ಜನ ಇದೊಂದು ಶೋರೂಮಲ್ಲಿ ಅಂದರೆ ಮಾರುತಿ ಸುಜುಕಿ ಶೋರೂಮಲ್ಲಿ ಒಂದು ಕೆಲಸ ಮಾಡ್ತಾ ಇರೋದು. ಆಲ್ಮೋಸ್ಟ್ ಒಂದು 8 ಜನ ಒಟ್ಟಿಗೆ ಒಂದೇ ಕಡೆ ಆ ಥರ ಒಳ್ಳೆ ರೆಸ್ಪಾಂಡ್ ಬರ್ತಾ ಇದೆ. ನಮ್ಗೆ ಏನೂ ಇಲ್ಲ ಸರ್, ನಮಗೆ ಒಂದು ಯಂಗ್ಸ್ಟರ್ಸ್ ಆಗಿ ನಮ್ಗೇನಂದ್ರೆ ನಾವು ಒಂದು ಒಳ್ಳೆ ಮಟ್ಟಕ್ಕೆ ತಲುಪಬೇಕು ಅಂದ್ರೆ ಒಳ್ಳೆ ಸರ್ವಿಸ್ ಕೊಡಬೇಕು, ಜನಸಾಮಾನ್ಯರಿಗೆ ಒಳ್ಳೆ ರೀತಿ ನಡ್ಸ್ಕೊಬೇಕು. ಅವರು ಇವಾಗ ಇಷ್ಟಪಟ್ರ ತಗೊಂಡ್ರು, ಇಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಲೆವೆಟಲ್ಲಿ ಇಷ್ಟಪಟ್ಟು ತಗೊಂತಾರೆ. ಮತ್ತೆ ನಮಗೆ ನಿಮ್ದು ಬುಕಿಂಗ್ ಅಮೌಂಟು ರೀಫಂಡ್ ಮಾಡಿಲ್ಲ, ಅದು ಇದು ಆ ಥರ ಯಾವುದೂ ಕೇಸ್ಗಳಿಲ್ಲ. ನಾವೆಲ್ಲರೂ ಕಂಪ್ಲೇಂಟ್ಸ್ ಯಾವುದೂ ಇಲ್ಲ ಸರ್, ಒಳ್ಳೆ ರೀತಿಲಿ ನಾವು ನಡ್ಸ್ಕೊತಾ ಇದ್ದೀವಿ. ಹಾಗಾಗಿ ನಮಗೆ ಒಳ್ಳೆ ರೆಸ್ಪಾಂಡ್ ಬರ್ತಾ ಇದೆ. ಇನ್ನೂ ಹೆಚ್ಚೆಚ್ಚು ಲೇಔಟ್ಗಳು ಮಾಡಬೇಕು ಅನ್ನೋ ಉತ್ಸಾಹ ನಮ್ಮಲ್ಲಿ ಜಾಸ್ತಿ ಬರ್ತಾ ಇದೆ ಅಲ್ವಾ? ಓಕೆ. ಅಂಡ್ ವೀಕ್ಷಕರೇ, ಈ ಲೇಔಟ್ ಅಷ್ಟೇ ಅಲ್ಲ, ಇವರು ಇನ್ನೂ 3-6 ಕಡೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ಬೇರೆ ಕಡೆಯಲ್ಲೂ ಕೂಡ ನೀವು ಲೇಔಟ್ ನೋಡ್ತಾ ಇದ್ರೆ, ಸೈಟ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಅಗತ್ಯಕ್ಕೆ ತಕ್ಕಾದಂಥ ನಿವೇಶನಗಳನ್ನು ನೀವು ಪರ್ಚೇಸಸ್ ಮಾಡ್ಬೋದು. ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ರೇಟಲ್ಲಿ ಸೈಟ್ಗಳನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ವೀಕ್ಷಕರೇ.